ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂಥ ಒಂದು ಒಣ ಕೊಬ್ಬರಿದು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ. ಭಾಳ ಸಿಂಪಲ್ ಐತ್ರಿ ಮಾಡೋದು ಮತ್ತು ಆರೋಗ್ಯಕ್ಕೂ ಭಾಳನ ಚಲೋ ರೀ. ನಮ್ಮ ಕಡೆಗೆಲ್ಲ ಇದನ್ನು ಡೆಲಿವರಿ ಆದಾಗ ಮತ್ತು ಋತುಮತಿ ಆದಾಗ ಈ ಥರದ್ದು ಒಂದು ಕೊಬ್ಬರಿ ಚಟ್ನಿಯನ್ನು ಮಾಡಿಕೊಡ್ತಾರೆ. ಕೊಬ್ಬರಿ ಖಾರ ಅಂತಲೂ ಮಾಡ್ತಾರೆ ಇದನ್ನು. ಅದು ಸ್ವೀಟ್ ಇರ್ತೈತಿ, ಇದು ಖಾರ ಇರ್ತೈತಿ. ಈಗ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ನಾನು ಒಂದು ಬೌಲ್ನಷ್ಟು ಕೊಬ್ಬರಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ರಿ, ಇಲ್ಲಾಂದರೆ ಹೆರಜು ಮಣ್ಣಿಗೆ ಹೆರಜಬೇಕಾದ್ರೆ ಇಟ್ಕೊಳ್ರಿ. ಮತ್ತು ಒಂದು 2 ರಿಂದ 3 ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡೇನಿ ರೀ. ಇದ್ರದ್ದು ಸಿಪ್ಪಿ ಎಲ್ಲ ತೆಕ್ಕೊಂಡ್ಬಿಡ್ರಿ. ಶೇಂಗಾ ಬೀಜ ಹಾಕೋದ್ರಿಂದ ಕೊಬ್ಬರಿ ಚಟ್ನಿ ಇನ್ನೂ ರುಚಿ ಆಕೈತೆ ರೀ. ಈಗ ಸಿಪ್ಪಿನೆಲ್ಲ ತೆಗೆದು ಈ ರೀತಿಯಾಗಿ ನಾನು ಒಂದಷ್ಟು ಶೇಂಗಾ ಬೀಜನ ತೆಗೆದು ಇಟ್ಕೊಂಡೇನಿ ರೀ. ಮತ್ತು ಇದಕ್ಕೆ ಒಂದು ದೊಡ್ಡ ಗಡ್ಡಿ ಇತ್ತಂದ್ರೆ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಳ್ರಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕಿರಿ ಅಂದ್ರೆ ಚಟ್ನಿ ಬಹಳ ಚಲೋ ಆಕೈತಿ. ಮತ್ತೊಂದು ಅರ್ಧ ಬೌಲಷ್ಟು ಕರಿಬೇವನ್ನು ತೊಗೊಳ್ರಿ. ಕರಿಬೇವು ಸ್ವಚ್ಛಾಗಿ ತೊಳೆದು ಒರೆಸಿ ಇಟ್ಕೊಳ್ರಿ. ಮತ್ತು ಒಂದು 3 ರಿಂದ 4 ಚಮಚದಷ್ಟು ನಾನಿಲ್ಲೇ ಕೆಂಪು ಖಾರ ತೊಗೊಂಡೇನಿ ರೀ. ಕೆಂಪು ಖಾರ ಇದ್ದು ಬ್ಯಾಡಗಿ ಮೆಣಸಿನ್ಕಾಯಿ ಐತ್ರಿ, ಭಾಳ ಖಾರ ಇಲ್ಲ. ಮತ್ತು 1 ಚಮಚದಷ್ಟು ನಾನಿಲ್ಲೇ ಜೀರಿಗೆ ತೊಗೊಂಡಿನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊತೀನಿ ರೀ. ತೊಗೊಂಡು ಈ ಒಣ ಕೊಬ್ಬರಿ ಇತ್ತಲ್ರಿ ಅದನ್ನೆಲ್ಲ ಅದಕ್ಕೆ ಹಾಕ್ಕೊತೀನಿ. ಮತ್ತು ಇದಕ್ಕೆ ಜೀರಿಗೆ ಮತ್ತು ಶೇಂಗಾ ಬೀಜ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಣ ಖಾರ ಇಟ್ಕೊಂಡಿದ್ನಲ್ಲ ರೀ ಅದು. ನೀವು ಒಣ ಮೆಣಸಿನ್ಕಾಯಿ ಬೇಕಿದ್ದರೆ ಹುರಿದು ಕೂಡ ಹಾಕ್ಕೋಬೋದು ರೀ. ನಾನಿಲ್ಲೇ ಒಣ ಖಾರ ರೆಡಿನೇ ಇತ್ತು, ಒಣ ಖಾರ ತೊಗೊಂಡಿನಿ. ಈಗ ಇದನ್ನೆಲ್ಲ ಚಲೋ ತಂಗ ಮಿಕ್ಸಿ ಮಾಡ್ಕೊಂಡು ಬರ್ರಿ. ನೋಡಿರಿ, ಈ ರೀತಿಯಾಗಿ ಚಲೋ ತಂಗ ಮಿಕ್ಸಿ ಮಾಡ್ಕೊಳ್ರಿ. ಇದು ತೀರಾ ಸಣ್ಣ ಏನು ಆಗೋದೇ ಇಲ್ಲ ರೀ ಇದು, ಯಾಕಂದ್ರೆ ಒಣ ಕೊಬ್ಬರಿ ಇರ್ತೈತಲ್ಲ ರೀ, ಭಾಳ ಸಣ್ಣ ಆಗೋದಿಲ್ಲ, ಸ್ವಲ್ಪ ತರಿಯಾಗೇ ಇರ್ತೈತೆ ರೀ. ತಿನ್ನೋದಕ್ಕೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಇದು. ನೀವು ಬಿಸಿ ಬಿಸಿ ಚಪಾತಿ, ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತಿಂದ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಮತ್ತು ನೀವು ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಕೂಡ ಹಚ್ಕೊಂಡು ತಿನ್ಬೋದು ರೀ. ನಮ್ಮಲ್ಲೇ ಇದನ್ನು ಡೆಲಿವರಿ ಆದವ್ರಿಗೂ ಕೊಡ್ತಾರೆ ಮತ್ತು ಋತುಮತಿ ಆದವ್ರಿಗೂ ಕೊಡ್ತಾರೆ. ಇದು ಆರೋಗ್ಯಕ್ಕೂ ಒಳ್ಳೇದು ಅಂಥೇಳಿ ಇದನ್ನು ಎಲ್ಲರಿಗೂ ಕೊಡ್ತಾರೆ ನೋಡಿರಿ. ಅವರಷ್ಟೇ ತಿನ್ಬೇಕಂತೇಳಿ ಏನಿಲ್ಲ ರೀ, ಎಲ್ಲರೂ ತಿನ್ಬೋದು. ಇದನ್ನು ಮಾಡೋದು ಕೂಡ ಭಾಳನೇ ಸರಳ ಐತಿ. ಜಾಸ್ತಿ ಸಾಮಾನುಗಳು ಕೂಡ ಬೇಕಾಗೋದಿಲ್ಲ. ಇರುವಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡೇ ನಾನು ಇವತ್ತಿನ ದಿವಸ ನಿಮಗೆ ಕೊಬ್ಬರಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ. ನಿಮಗೆಲ್ಲ ನಂದು ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಂಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.